ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಲೆವರಾ ಇಂಡಿಯಾ ಅಕಾಡೆಮಿ. ನಿಮ್ಮೆಲ್ಲರೂ ಕೂಡ ಸ್ವಾಗತ. ಬಿಹೈಂಡ್ ಯುವರ್ ಡಿಸೈರ್ಸ್ ಲೆವರಾ ಇಂಡಿಯಾ ಅಕಾಡೆಮಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ವಿಶೇಷವಾಗಿ ನಾವು ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಹಂಚ್ಕೋತೀನಿ. ಅದರೊಂದಿಗೆ ತುಂಬ ಜನ ನನಗೆ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲಿ ಕೂಡ ಕಮೆಂಟ್ ಮಾಡಿದರು, ಸರ್ ಯಾವ ಸಬ್ಜೆಕ್ಟ್ಗೆ ಯಾವ ಸಬ್ಜೆಕ್ಟ್ಗಳಿಗೆ ಯಾವ ವಿಷಯಕ್ಕೆ ಯಾವ ಬುಕ್ಸ್ ಓದಿದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಇರುತ್ತೆ ಅಂತ ಕೇಳ್ತಾ ಇದ್ರು. ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಕೇಳ್ತಾ ಇದ್ರು. ಮತ್ತು ಕೆಲವು ಮಾರ್ಗದರ್ಶನಕ್ಕೆ ಸಂಬಂಧಿಸಿದಂತೆ ಮತ್ತು ಕೆಲವು ಸಬ್ಜೆಕ್ಟ್ ಕವರನ್ನು ಯಾವ ಥರ ಮಾಡ್ಕೋಬೇಕು ಅಂತ ಕೆಲವರು ಕಮೆಂಟ್ ಕೂಡ ಹಾಕಿದರು. ಅದರ ಒಂದು ಭಾಗವಾಗಿ ಈ ಒಂದು ತರಗತಿಯಲ್ಲಿ ಯಾವ ಒಂದು ವಿಷಯಕ್ಕೆ ಯಾವ ಪುಸ್ತಕಗಳನ್ನು ನಾವು ಸಂಗ್ರಹ ಮಾಡಿ ಅವುಗಳನ್ನು ಅಧ್ಯಯನ ಮಾಡಿದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೇಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಈ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಾಚೀನ ಭಾರತಕ್ಕೆ ಯಾವುದು ಓದಬೇಕು, ಆಧುನಿಕ ಭಾರತಕ್ಕೆ ಯಾವುದು ಓದಬೇಕು ಮತ್ತು ಮಧ್ಯಕಾಲೀನ ಭಾರತಕ್ಕೆ ಯಾವುದು ಓದಬೇಕು, ಪ್ರಪಂಚದ ಇತಿಹಾಸಕ್ಕೆ ಉತ್ತಮವಾಗಿರ್ತಕ್ಕಂಥ ಬುಕ್ ಯಾವುದಿದೆ ಮಾರ್ಕೆಟಲ್ಲಿ, ಮತ್ತು ಇತಿಹಾಸ ಮತ್ತು ಸಂಶೋಧನಾ ಮಾರ್ಗಕ್ಕೆ ಸಂಬಂಧಿಸಿದಂತೆ ಯಾವ ಪುಸ್ತಕಗಳನ್ನು ಓದ್ಕೊಂಡ್ರೆ ನಮಗೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹೆಲ್ಪ್ಫುಲ್ ಆಗುತ್ತಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳನ್ನು ಸಂಗ್ರಹ ಯಾವ ಥರ ಮಾಡ್ಕೋಬೇಕು ಮತ್ತು ಆಲ್ರೆಡಿ ನಿಮ್ಮಲ್ಲಿ ಈ ಪುಸ್ತಕಗಳಿದ್ರೆ ಅವುಗಳನ್ನು ಯಾವ ಥರ ಓದಬೇಕು ಅನ್ನೋದು ಕೂಡ ನಾವಿಲ್ಲಿ ನೋಡೋಣ. ಮೊದಲಿಗೆ ನೋಡೋಣ, ನಾವು ಸಮಗ್ರ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಯಾವ ಪುಸ್ತಕ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ರು ನನಗೆ. ಸೊ ಕನ್ನಡದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಪುಸ್ತಕಗಳಲ್ಲಿ ಭಾರತದ ಇತಿಹಾಸ ಆರಂಭದಿಂದ 1964ರವರೆಗೆ ಆರಂಭದಿಂದ 1964ರವರೆಗೆ ಏನಾಗಿತ್ತು ಅಂದ್ರೆ ಈ ಬುಕ್ಕಲ್ಲಿ ಕವರ್ ಆಗಿತ್ತು. ಸೊ ಆತರ ಯಾರಂದ್ರೆ KN ಅವರು. ಸೊ ಈ ಬುಕ್ಕು ಒಂದೇ ವ್ಯಾಲ್ಯೂಮ್ ಇರುತ್ತಿದ್ದು, ಬಟ್ ಇವ್ರದೇ ಇರ್ತಕ್ಕಂಥ ಇನ್ನೊಂದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸಮಗ್ರ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಎರಡು ವ್ಯಾಲ್ಯೂಮ್ಗಳಲ್ಲಿ ಬಿಟ್ಟಿದ್ದಾರೆ. ಒಂದು ವ್ಯಾಲ್ಯೂಮ್ 1 ಅಂತಿದೆ, ಇದು ಇನ್ನೊಂದು ವ್ಯಾಲ್ಯೂಮ್ 2 ಅಂತಿದೆ. ಸೊ ಈ ಬುಕ್ ಇದ್ರೂ ಓಕೆ, ಆ ಬುಕ್ ಇದ್ರೂ ಓಕೆ. KN ಅವರ ಒಂದು ಬರಹಗಳಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರ್ತಕ್ಕಂಥ ಪುಸ್ತಕಗಳಲ್ಲಿ ಇದು ಭಾರತದ ಇತಿಹಾಸ ನಾವು ನೋಡ್ಬೋದು. ಅದೇ ಬುಕ್ ಇದು. ಸೊ ಈ ಬುಕ್ ನಿಮ್ಮ ಹತ್ರ ಇದ್ರೂ ಕೂಡ ನಿಮ್ಮ ಒಂದು ಅಧ್ಯಯನ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ನೀಟಾಗಿ ಓದ್ಕೊಡ್ರಿ, ತುಂಬಾ ಚೆನ್ನಾಗಿದೆ. ಸೊ ಕಂಟೆಂಟ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಸೊ ನೀವೇನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ಈ ಪುಸ್ತಕಗಳನ್ನ ಸ್ವಲ್ಪ ಕವರ್ ಮಾಡ್ರಿ. ಹೌದಾ? ಇನ್ನೊಂದು ಬುಕ್ ಯಾವ್ದು ನೋಡೋಣ. ಪ್ರಮುಖವಾಗಿ ಇದ್ರ ಜೊತೆ ಇನ್ನೊಂದು ನಮ್ಮ KA ಸದಾಶಿವ ಅವರ ಬುಕ್ ಕೂಡ ಓದ್ಬೋದು ನಾವಿಲ್ಲಿ. ಇದೇ ಒಂದು ಬುಕ್ಕಲ್ಲಿ ವಿಶೇಷವಾಗಿ KA ಸದಾಶಿವ ಅವ್ರ ಬುಕ್ ಕೂಡ ನಾವು ಓದ್ಬೋದು. ಇವ್ರದ್ದು ಕೂಡ ಸಮಗ್ರ ಭಾರತದ ಇತಿಹಾಸ ಅಂತ ಕಂಪ್ಲೀಟ್ ಒಂದು ಬುಕ್ ಬರ್ತಿದ್ದು. KA ಸದಾಶಿವರ ಸಮಗ್ರ ಭಾರತ ಇತಿಹಾಸ ಈ ಬುಕ್ಕನ್ನು ಕಂಪ್ಲೀಟ್ ಆಗಿ ಓದ್ಬೋದು ನೀವು. ಬಟ್ ಇವರಲ್ಲಿ ಏನೈತೆ ಅಂದ್ರೆ ಒಂದು ಪ್ರಾಚೀನ ಭಾರತ ಅಂತ ಬರುತ್ತಿಲ್ಲಿ, ಏನ್ಷಿಯಂಟ್ ಇಂಡಿಯಾ ಅಂತ ಬರುತ್ತೆ. ಸಿಂಗಲ್ ಆಗಿ ನೀವು ತಗೋಬಹುದು, ಇದು ಸಮಸ್ಯೆ ಇಲ್ಲ. ಇನ್ನೊಂದು ಮಿಡಿವಲ್ ಅಂತ ಬರ್ತಿಲ್ಲಿ, ಇನ್ನೊಂದು ಬುಕ್, ಇನ್ನೊಂದು ಮಾಡರ್ನ್ ಅಂತ ಬರುತ್ತೆ. ಐ ಹೋಪ್ ಇಷ್ಟು ಓದೋರ ಹತ್ರ ಇವೆರಡು ಬುಕ್ಗಳಲ್ಲಿ ಯಾವ್ದಾದ್ರು ಒಂದು ಕಾಮನ್ ಆಗಿ ಇದ್ದೇ ಇರುತ್ತೆ. ಇವೆರಡು ಬುಕ್ಗಳು ಇದ್ರೂ ಕೂಡ ನೀವು ತುಲನಾತ್ಮಕವಾಗಿ ಓದಿ ನಿಮ್ದೇ ಆದ ಒಂದು ಸಮಗ್ರವಾಗಿರ್ತಕ್ಕಂಥ ನೋಟ್ಸ್ನ ರೆಡಿ ಮಾಡ್ಕೊಡ್ರಿ. ಅದು ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ ಅದು. ಸೊ ಇವೆರಡೂ ಬಿಟ್ಟು ಇನ್ನೊಂದು ಯಾವ್ದಿದೆ ಇಂಪಾರ್ಟೆಂಟ್ ಬುಕ್ ಅನ್ನೋದನ್ನ ನೋಡೋದಾದ್ರೆ, ನಾವು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಬುಕ್ ಮತ್ತು ಅಥೆಂಟಿಕವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಈ ಭಾರತದ ಪ್ರೌಢ ಇತಿಹಾಸ ಬುಕ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರ ಆತರ ಯಾರಂದ್ರೆ RC ಮಜುಮ್ದಾರ್, HC ರಾಯಚೌಧರಿ, ಕಾಲಿ ಕಿಂಕರ್ ದತ್. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಪ್ರಮುಖ ಬರಹಗಾರರು NS ಶಾರದಾ ಪ್ರಸಾದ್ ಅವರು. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ಎನ್ ಅಡ್ವಾನ್ಸ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಬುಕ್ಕಿನ ಒಂದು ಟೈಟಲ್ ಹೆಸರು. ಇಂಗ್ಲಿಷ್ ಮೀಡಿಯಂ ಅವರು ನೀವು ಯಾರಾದರೂ ಓದೋರಿದ್ರೆ ಈ ಬುಕ್ ಅನ್ನು ಕೂಡ ನೀವು ಓದ್ಬೋದು. ಸೇಮ್ ಇದರ ತರ್ಜುಮೆ ನಾವು ಕನ್ನಡದಲ್ಲಿ ಕಾಣ್ತಾ ಇದ್ದೀವಿ. ಸೊ ಭಾರತದ ಪ್ರೌಢ ಇತಿಹಾಸವನ್ನ ಇದನ್ನ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ಒಂದು ಸಂಸ್ಥೆ ಯಾವುದಂದ್ರೆ ಮೈಸೂರು ವಿಶ್ವವಿದ್ಯಾಲಯದವರು. ಯಾಕಂದ್ರೆ ಮೈಸೂರು ಯೂನಿವರ್ಸಿಟಿ ಬುಕ್ ಅಂದ್ರೆ ಇದನ್ನ ನಾವು ಗೌರ್ಮೆಂಟ್ ಅಥೆಂಟಿಕ್ ಬುಕ್ ಅಂತ ಕೂಡ ಸೋರ್ಸ್ ಮಾಡ್ಬೋದು ನಾವು ಇದನ್ನ. ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗಿದು ಕೀ ಆನ್ಸರ್, ಕೆಲವು ಸಂದರ್ಭದಲ್ಲಿ ಕೀ ಆನ್ಸರ್ ಏನಾಗುತ್ತೆ ಅಂದ್ರೆ ರಾಂಗ್ ಕೊಟ್ಟಿರ್ತಾರೆ ಅವರು. ರಾಂಗ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ
ಅಬ್ಜೆಕ್ಷನ್ ಹಾಕಾಗ ಇದು ಹೆಲ್ಪ್ಫುಲ್ ಆಗುತ್ತೆ. ಇದು ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ಪುಸ್ತಕ ಅನ್ಕೋತೀನಿ. ಯಾಕಂದ್ರೆ ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಇತಿಹಾಸಕಾರರು ಈ ಪುಸ್ತಕವನ್ನ ಬರೆದಿದ್ದಾರೆ. ಸೊ ಇದು ಎಲ್ಲರೂ ನಿಮ್ಗೆ ಸಿಕ್ಕರೆ ದಯವಿಟ್ಟು ಇದನ್ನ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇದನ್ನ ಸಂಗ್ರಹ ಮಾಡ್ಕೊಡ್ರಿ. ಇದು ಆಕ್ಚುಲಿ ಔಟ್ ಆಫ್ ದಿ ಪ್ರಿಂಟು, ಬಟ್ ಅಟ್ ಪ್ರೆಸೆಂಟ್ ಎಲ್ಲರೂ ಒಂದ್ ಕಡೆ ಜೆರಾಕ್ಸ್ ಆದ್ರೂ ಸಿಕ್ಕರೆ ಇದನ್ನ ತೆಗೆದುಕೊಳ್ಳಿ. ಇಲ್ಲ ಇದು ನಿಮ್ ಬುಕ್ ಸಿಗ್ಲಿಲ್ಲ ಅಂದ್ರೆ ಕೂಡ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಒಂದು ಜೆರಾಕ್ಸ್ ಪ್ರತಿಯನ್ನ ಒದಗಿಸಕ ಪ್ರಯತ್ನ ಮಾಡ್ತೀವಿ ನಾವು. ಸೊ ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್ ಐತಿದು. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಕೆಸೆಟ್ ಪರೀಕ್ಷೆಯಲ್ಲೂ ಕೂಡ ಇದರಿಂದ ಬಂದು ಡೈರೆಕ್ಟ್ ಪ್ರಶ್ನೆಗಳು ನೋಡಿದೀವಿ. ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತ ಲಾಸ್ಟ್ ಟೈಮ್ ಇದರಿಂದ ಕೆಲವು ಪ್ರಶ್ನೆಗಳು ಬಂದಿರತಕ್ಕಂಥ ವಿಚಾರವನ್ನು ಕೂಡ ನೋಡಿದೀನಿ. ಯಾಕಂದ್ರೆ ಅಧಿಕೃತವಾಗಿರ್ತಕ್ಕಂಥ ಪುಸ್ತಕಗಳು ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾವೆ. ಯಾಕಂದ್ರೆ ಕೀ ಆನ್ಸರ್ ಇವ್ರು ಕೆ ಇದವರು ಒಂದು ವಿಚಾರ ಇರುತ್ತೆ ಅವ್ರದ್ದು. ನಮ್ದು ಎಕ್ಸ್ಪರ್ಟ್ ಕಮಿಟಿ ಅಂತ ಇರ್ತಾರ ಅವ್ರು, ಎಕ್ಸ್ಪರ್ಟ್ ಕಮಿಟಿ ಅಂತಾರ ಅವ್ರಿಗೆ. ಅದು ಎಷ್ಟು ಗೊತ್ತಿಲ್ಲ. ಎಕ್ಸ್ಪರ್ಟ್ ಕಮಿಟಿ ಅವರು ಕೊಟ್ಟಿರ್ತಕ್ಕಂಥ ನಿರ್ಧಾರ ಫೈನಲ್ ಅಂತಾರ. ಅವಾಗ ಏನಾಗತ್ತೆ ಅವ್ರ ಕೀ ಆನ್ಸರ್ ನೀವು ಯಾವುದೇ ಲೋಕಲ್ ಬುಕ್ಸ್ ಗಳನ್ನ ಓದ್ಕೊಂಡಿರ್ತೀರಿ. ಉದಾಹರಣೆ ಹೇಳ್ಬೇಕಂದ್ರೆ ನಾವು ಓಪನ್ ಆಗೈತಿ ಸದಾಶಿವ ಬುಕ್ ಅವರಾಗಲಿ ಕೆ ಎನ್ ಅವರಾಗಲಿ ಈ ಬುಕ್ಸ್ ಗಳನ್ನ ಓದ್ಕೊಟ್ರೆ ಅವರು ಕನ್ಸಿಡರ್ ಮಾಡಲ್ಲ. ಬಟ್ ಇಂಥ ಬುಕ್ಸ್ ಗಳಿಂದ ಓದ್ ನೀವೇನು ಕಂಟೆಂಟ್ ಕೊಟ್ರೆ ಅವ್ರು ಕನ್ಸಿಡರ್ ಮಾಡ್ತಾ ಇರೋದು. ಮತ್ತೆ ನಿಮ್ಗೆ ಏನದು ಕಳ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ಗಳು ಮತ್ತೊಮ್ಮೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಇಂಥ ಬುಕ್ಸ್ ಗಳನ್ನ ನೀವು ಸಂಗ್ರಹ ಮಾಡ್ರಿ ಸಾಧ್ಯದ ಮಟ್ಟಿಗೆ. ಸೊ ಅದರ ಪ್ರತಿಯನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಕಾಣುತ್ತೆ ನೋಡ್ರಿ, ಈ ಬುಕ್ಸ್ ಅನ್ನು ಕೂಡ ನೀವು ಸಂಗ್ರಹ ಮಾಡ್ರಿ. ಸೊ ಅಟ್ ಪ್ರೆಸೆಂಟ್ ಇದು ಔಟ್ ಆಫ್ ದಿ ಸ್ಟಾಕ್. ನೆಕ್ಸ್ಟ್ ಇನ್ನೊಂದು ನೋಡೋಣ ಪ್ರಮುಖವಾಗಿ. ಇನ್ನೊಂದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಂತ ಹೊಸದಾಗಿ ಮಾರುಕಟ್ಟೆಗೆ ಬಂದಿರತಕ್ಕಂಥ ಬುಕ್. ಇದರ ಲೇಖಕರವರು ಹರೀಶ್ ಎನ್ ಅಂತ. ಇವರು ಕೂಡ ಇದರಲ್ಲಿ ಏನ್ ಮಾಡಿದ್ರು ಅಂತ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸವನ್ನ 360 ಡಿಗ್ರಿಯಲ್ಲಿ ಕನ್ಸೈಸ್ ಮಾಡಿ ಬರೆದಿದ್ದಾರೆ ಅವರು. ವಿಶೇಷವಾಗಿ ಪ್ರಮುಖವಾದ ಒಂದು ಬರಹಗಾರರ ಪುಸ್ತಕಗಳ ಆಧಾರಿತವಾಗಿ ಮತ್ತು ಅಥೆಂಟಿಕ್ ಮಾಹಿತಿಗಳನ್ನ ಮತ್ತು ಸರ್ಕಾರಿ ನಮ್ಮ ಪಠ್ಯಕ್ರಮ ಇದೆಯಲ್ಲ, ಪಠ್ಯಕ್ರಮಗಳನ್ನ ಸಂಪೂರ್ಣವಾಗಿ ಫಿಲ್ಟರ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಬುಕ್ಸ್ ಅಲ್ಲಿ ನಿಮ್ಗೆ ರಿವಿಷನ್ಗೋಸ್ಕರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ರಿವಿಷನ್ಗೋಸ್ಕರ ಏನ್ ಮಾಡಬಹುದು ಅಂದ್ರೆ ಈ ಪುಸ್ತಕವನ್ನ ನೀವು ಸಂಗ್ರಹಣ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅಥೆಂಟಿಕ್ ಆಗಿರ್ತಕ್ಕಂಥ ಒಂದು ಪ್ರಮುಖವಾದ ವಿಚಾರಗಳನ್ನು ಕೂಡ ಈ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ಹರಿಶನ್ ಸರ್ ಕೂಡ ಅವರು ಕೊಟ್ಟಿದ್ದಾರೆ. ಆ ಪುಸ್ತಕ ಪ್ರತಿಯನ್ನು ಕೂಡ ನಿಮ್ಗೆ ನಾನು ತೋರಿಸ್ತೀನಿ. ಈ ಬುಕ್ಸ್ ನೋಡ್ರಿ, ಈ ಬುಕ್ಸ್ ಅನ್ನ ಸಾಧ್ಯತೆ ಸಿಕ್ಕರೆ ತೆಗೆದುಕೊಳ್ಳಿ ಇದನ್ನ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇನ್ನೊಂದು ಭಾರತೀಯ ಇತಿಹಾಸ ಮತ್ತು ಪರಂಪರೆ. ಭಾರತೀಯ ಇತಿಹಾಸ ಪರಂಪರೆ ಇದು ಯಾರ್ದ ಶ್ರೀನಿವಾಸ್ ಟಿ ಲೇಖಕರು. ಈ ಲೇಖಕರ ಬಗ್ಗೆ ನನಗೂ ಸ್ವಲ್ಪ ಮಾಹಿತಿ ಇದೆ. ಇವರು ಕೂಡ ಯು ಪಿ ಎಸ್ ಸಿಯಲ್ಲಿ ಒಂದು 4-5 ಬಾರಿ ಇತಿಹಾಸವನ್ನು ಮೇನ್ಸ್ ಅಲ್ಲಿ ತೆಗೆದುಕೊಂಡು ಯು ಪಿ ಎಸ್ ಸಿ ಮೇನ್ಸ್ ಬರೆದಿದ್ದಾರೆ. ಮತ್ತೆ KPSC ಕೂಡ ಇವರು ಇದೇ ಸಬ್ಜೆಕ್ಟ್ ತಗೊಂಡು ತುಂಬಾ ಸಂಪನ್ಮೂಲ ವ್ಯಕ್ತಿಗಳು. ಅದ್ಭುತವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಅನ್ನು ಈ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಇದು ಆಜಾದ್ ಅಕಾಡೆಮಿಯ ಒಂದು ಪಬ್ಲಿಕೇಶನ್. ಸೊ ಈ ಬುಕ್ ಅನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು KS ಮೇನ್ಸ್ ಪರ್ಪಸ್ ಅವರು ಕಂಟೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಬುಕ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ. ಇದೇ ಬುಕ್ ಅಲ್ಲಿ ಕಂಟೆಂಟ್ ನಾವು ನೋಡೋದ್ರೆ ಏನಿದೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಪ್ರಮುಖವಾಗಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ಕೊಟ್ಟಿದ್ದಾರೆ ಅವರು. ಇಲ್ಲೇನ್ ನೋಡ್ರಿ, ಇಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆಯ ಇತಿಹಾಸ ನೋಡೋದಾದ್ರೆ ಸಿಂಧು ನಾಗರಿಕತೆಯಲ್ಲಿ ಹಿಡ್ಕೊಂಡು ಸಾಂಸ್ಕೃತಿಕ ಸಾಹಿತ್ಯ ನೋಡೋದು, ವಿಜ್ಞಾನ, ತಂತ್ರಜ್ಞಾನ, ಕಲೆ, ವಾಸ್ತುಶಿಲ್ಪ, ಬಾಹ್ಯ ಜಗತ್ತಿಗೆ ಭಾರತದ ಸಂಸ್ಕೃತಿ ಕೊಡುಗೆಗಳು, ಈ ಧರ್ಮಗಳ ಆಧಾರಿತವಾಗಿ ಮತ್ತು ಪರಿವರ್ತನೆಯುತ ಭಾರತೀಯ ಸಮಾಜ ಚಿಂತನೆಗಳು ಏನು ನಮ್ಮ ಒಂದು ಸಿಲೆಬಸ್ ಏನಿದೆಯಲ್ಲ, ಕಲೆ, ವಾಸ್ತುಶಿಲ್ಪ, ಆಡಳಿತ, ಸಾಹಿತ್ಯ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಬುಕ್ ಅಲ್ಲಿ ನಾವು ಕಂಟೆಂಟ್ ಅನ್ನ ಕಾಣ್ತಾ ಇದ್ದೀವಿ. ಸೊ ನೀವೆಲ್ಲವೂ ಕೂಡ ಯಾವುದೋ ಒಂದು ರಾಜಕೀಯ ಇತಿಹಾಸ ಮುಗಿದ ನಂತರ ಯಾವುದೇ ಒಂದು ಬುಕ್ಸ್ ಅಲ್ಲಿ ನೋಡಿ ಮೊದಲಿಗೆ ರಾಜಕೀಯ ಇತಿಹಾಸನ ಓದ್ತೀವಿ ನಾವು. ರಾಜಕೀಯ ಇತಿಹಾಸ ಅಂದ್ರೆ ನಾವಿಲ್ಲಿ ಪ್ರಮುಖವಾಗಿ ಒಂದು ಈ ರಾಜರುಗಳು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನೋಡ್ತಾ ಇರ್ತೀವಿ. ಬಟ್ ಕೊನೆಯದಾಗಿ ಈ ಕೊಡುಗೆಗಳು ಇರ್ತಾವಲ್ಲ, ಕೊಡುಗೆಗಳನ್ನ ನಾವ್ ಎಲ್ಲಿ ಕಾಣ್ತೀವಿ ಅಂದ್ರೆ ಪ್ರತಿಯೊಂದು ರಾಜರನ್ನ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕಾಣ್ತೀವಿ. ಅದ್ರ ಜೊತೆ ಏನ್ ನೋಡ್ತಾ ಇರ್ತೀವಿ ಅಂದ್ರೆ ನಾವು ಪ್ರಮುಖವಾಗಿ ಆಡಳಿತಾತ್ಮಕ ಒಂದು ಇದನ್ನ ನೋಡ್ತಾ ಇರ್ತೀವಿ, ಕೊಡುಗೆಗಳನ್ನ. ಅದ್ರ ಜೊತೆ ಸಾಹಿತ್ಯಿಕ ಕೊಡುಗೆಗಳನ್ನ ನೋಡ್ತಿರ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತಂದ್ರ, ಸೊ ಇಂಥ ಪುಸ್ತಕಗಳನ್ನ ಇಟ್ಕೋದ್ರಿಂದ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದೇ ಕಡೆ ಕಂಟೆಂಟ್ ಅನ್ನ ನಾವು ಸಿಗ್ತೀವಿ. ಭಾರತದ ಒಂದು ಇತಿಹಾಸ ಮತ್ತು ಪರಂಪರೆ ಸಂಬಂಧಪಟ್ಟಂತೆ ಇದನ್ನ ಇಟ್ಕೊಂಡ್ರೆ ಕ್ವಿಕ್ ರಿವಿಷನ್ ಮಾಡ್ಕೋಬಹುದು ನೀವು. ಮತ್ತೆ ಎಲ್ಲಾ ಬುಕ್ಸ್ ಗಳಲ್ಲಿ ಇರ್ತಕ್ಕಂಥ ಕಂಟೆಂಟ್ ಅನ್ನ ಒಂದೇ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ಇಲ್ಲಿ ಕಾಣ್ತೀವಿ.
ಸೊ ಅದ್ರ ಜೊತೆ ಇನ್ನೊಂದು ಪ್ರಮುಖವಾದ ನೋಡೋಣ, ಆಳವಾಗಿರ್ತಕ್ಕಂಥ ಅಧ್ಯಯನ ಮತ್ತು ಇತಿಹಾಸಕಾರರು ಬರೆದಿರ್ತಕ್ಕಂಥ ಪುಸ್ತಕಗಳು ಕೂಡ ನಮ್ಗೆ ನಮ್ಮ ಒಂದು ಅಧ್ಯಯನಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡೋಣ. ಅದ್ರ ಜೊತೆ ಯಾವುದು, ಪ್ರಾಚೀನ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ ಚಾರಿತ್ರಿಕ ರೂಪುರೇಷ, ಯಾವುದು ಡಿ ಕೋಸಂಬಿ ಅವರು ಬರೆದಿರ್ತಕ್ಕಂಥ ಬುಕ್. ಇದಕ್ಕೆ ಕನ್ನಡದಲ್ಲಿ ಅನುವಾದವಾಗಿರ್ತಕ್ಕಂಥ ಬುಕ್ ಇದು. ಇದು ಕೂಡ ಕಾಣಬಹುದು ನೀವು ಇಲ್ಲಿ. ಅದೇ ಬುಕ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್. ಇತಿಹಾಸ ರಚನೆಯಲ್ಲಿ ಸೈದ್ಧಾಂತಿಕತೆ ಸಲ್ಲ ಮುಗ್ಧ ಮಡಿವಂತಿಕೆ, ತುಂಬಾ ಚೆನ್ನಾಗಿದೆ ಇದು ಬುಕ್ ನೋಡಿ. ಅಥೆಂಟಿಕ್ ಆಗಿರ್ತಕ್ಕಂಥ ಬುಕ್ಸ್ ಗಳನ್ನ ಓದ್ಕೊಳ್ಳಿ. ಏನಕ್ಕಂದ್ರೆ ನಿಮ್ಮ ಒಂದು ಅಧ್ಯಯನ ಯಾವ ತರ ಇರ್ಬೇಕಂದ್ರೆ ಯಾವುದೇ ಒಂದು ಅಂಕಗಳನ್ನು ಕಳೆದುಕೊಳ್ಳತಕ್ಕಂಥ ಸಾಧ್ಯತೆ ಇರಬಾರ್ದು. ಯಾಕಂದ್ರೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ನಮ್ಮ ಭವಿಷ್ಯವನ್ನು ನಿರ್ಮಾಣತಕ್ಕಂಥ ಒಂದು ಮೊದಲ ಸ್ಟೆಪ್ ಇದು. ಸೊ ಹಾಗಾಗಿ ಈ ಪುಸ್ತಕದಲ್ಲಿ ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ನಾವು ಕೊಡ್ತೀವಿ. ಡಿ ಕೋಸಂಬಿ ಒಬ್ರು ಪ್ರಮುಖ ಭಾರತದ ಇತಿಹಾಸಕಾರರು. ಇಲ್ಲಿ ಚಾರಿತ್ರಿಕ ದೃಷ್ಟಿಕೋನ, ಪ್ರಾಕ್ತನ ಕಾಲ, ಪ್ರಾಗೈತಿಹಾಸಿಕ ಬದುಕು, ನಾಗರಿಕತೆಗಳು, ಆರ್ಯ ಜನಾಂಗ, ಮಗಧ ಸಾಮ್ರಾಜ್ಯ, ಉಳಿಗಮನೆ ಪದ್ಧತಿ, ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಅನ್ನ ಈ ಬುಕ್ ಅಲ್ಲಿ ನಾವು ಕಾಣ್ತಿದ್ದೀವಿ. ಇನ್ನಾದ್ಮೇಲೆ ಇನ್ನೊಂದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದ ಯಾವುದು, RS ಶರ್ಮಾ ಅವರ ಬುಕ್ಸ್ಗಳು ಐ ಥಿಂಕ್ ಎಲ್ಲರ ಹತ್ರ ಇರುತ್ತಿದ್ದು. ಸೊ ಇದಿದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಇರುತ್ತಾ. ಈ ಬುಕ್ ಅನ್ನು ಕೂಡ ನೀವು ಓದ್ಬೇಕು. ಯಾಕಂದ್ರೆ ಅಥೆಂಟಿಕ್ ಇತಿಹಾಸಕಾರ ಇವರೆಲ್ಲ. ಸೊ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾವುದು, ಪ್ರಾಚೀನ ಭಾರತ. ಇದ್ರ ಜೊತೆ ಇನ್ನೊಂದು ಯಾವ್ದೈತಿ ನೋಡೋಣ, ಸಮಗ್ರ ಪ್ರಪಂಚದ ಇತಿಹಾಸ. ಇಲ್ಲಿ ನೋಡೋದಾದ್ರೆ ನಾವು ಯಾವುದು, ಸಮಗ್ರ ಪ್ರಪಂಚದ ಇತಿಹಾಸದ ಬುಕ್ಗಳನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ. ಇದ್ಯಾರ್ದು, KN ಅವರು. ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಯೂನಿಟ್ 9 ನೋಡ್ತೀವಿ. ಯಾವುದು, 9ನೇ ಟಾಪಿಕ್ ಅಲ್ಲಿ ಕೂಡ ಸಮಗ್ರ ಒಂದು ಪ್ರಪಂಚದ ಇತಿಹಾಸವನ್ನು ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಆಧುನಿಕ ಏಷ್ಯಾ, ನಮ್ಮ ಒಂದು ಸಿಲೆಬಸ್ ಅಲ್ಲಿ ಏನೈತೆ ಅಂದ್ರೆ ಆಧುನಿಕ ಏಷ್ಯಾವನ್ನು ನೋಡ್ತೀವಿ. ಆಧುನಿಕ ವಿಷಯದಲ್ಲಿ ವಿಶೇಷವಾಗಿ ನೀವು ಚೀನಾ ಮತ್ತು ಜಪಾನ್ ಹಿಸ್ಟ್ರಿಯನ್ನ ಓದ್ತೀರಿ. ಅದ್ರ ಜೊತೆ ಈ ಅರಬ್ ರೆವಲ್ಯೂಷನ್, ಅರಬ್ ಕ್ರಾಂತಿಯನ್ನು ಕೂಡ ಕಾಣ್ತೀರಿ ಇಲ್ಲಿ. ಆಮೇಲೆ ಅರಬ್ರಲ್ಲಿ ವಿಶೇಷವಾಗಿ ಟರ್ಕಿ, ಅದ್ರ ಜೊತೆ ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಕೆಲವು ಇತಿಹಾಸ ವಿಚಾರಗಳನ್ನು ಕೂಡ ನೀವು ತಿಳ್ಕೊತಿರ್ಲಿ. ಇದು ಮಾಡರ್ನ್ ವರ್ಲ್ಡ್ ಒಳಗೆ ಬರ್ತಾ. ಇನ್ನೊಂದು ಏನಂದ್ರೆ ವಿಶೇಷವಾಗಿ ನಾವಿಲ್ಲಿ ಆಧುನಿಕ ಯುರೋಪ್ ಅನ್ನು ಕೂಡ ನಾವಿಲ್ಲಿ ಓದ್ತೀವಿ. ಆಧುನಿಕ ಯುರೋಪ್, ಈ ಆಧುನಿಕ ಯುರೋಪ್ ಒಳಗೆ ಏನ್ ನೋಡ್ತೀವಿ ಅಂದ್ರೆ ನಾವಿಲ್ಲಿ ನಮಗೆ ಆರಂಭಿಕವಾಗಿ ಪುನರುಜ್ಜೀವನದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಪುನರುಜ್ಜೀವನದಿಂದ, ಹೌದಾ, ಪುನರುಜ್ಜೀವನದಿಂದ ಎಲ್ಲಿವರೆಗೆ ನೋಡ್ತೀವಿ ಅಂದ್ರೆ ನಾವಿಲ್ಲಿ ವಿಶೇಷವಾಗಿ ಈ ಮೊದಲ ಮಹಾಯುದ್ಧ ಏನು ಫಸ್ಟ್ ವರ್ಲ್ಡ್ ವಾರ್ ನೋಡ್ತೀವಿ. ಇದ್ರ ಜೊತೆ ಫಸ್ಟ್ ವರ್ಲ್ಡ್ ವಾರ್ ನೋಡ್ತೀವಿ, ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ಇಲ್ಲಿ ಕಾಣ್ತೀವಿ ನಾವು. ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ಕಾಣ್ತೀವಿ. ಹಾಗಾಗಿ ಅದ್ರ ಜೊತೆ ಇದಾದ ನಂತರ ವಿಶ್ವಸಂಸ್ಥೆ UN ನೋಡ್ತೀವಿ. ಆಮೇಲೆ ಈ ನಮ್ದು ಭಾರತದ ಒಂದು ಅಲಿಪ್ತ ನೀತಿಯನ್ನು ಕೂಡ ನೋಡ್ತೀವಿ. ಸೊ ಹಿಂಗೆ 360 ಡಿಗ್ರಿ ಒಳಗೆ ಕೂಡ ನಾವಿಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ಇಲ್ಲಿ ಈ ಪುಸ್ತಕದಲ್ಲಿ ಕಾಣ್ತೀವಿ. ಸೊ ಅದ್ರ ಜೊತೆ ನಾವ್ ಏನ್ ಮಾಡ್ಬೇಕಂದ್ರೆ ಈ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖವಾಗಿ ನಾನ್ ಸಜೆಸ್ಟ್ ಮಾಡ್ತಕ್ಕಂಥ ಪುಸ್ತಕ, ಅಥೆಂಟಿಕ್ ಆಗಿರ್ತಕ್ಕಂಥ ಬುಕ್ಸ್ ನೋಡಿ ನಿಮ್ ಮುಂದೆ ತೋರಿಸ್ತೀನಿ ಇದನ್ನ. ಸೊ ಐ ಹೋಪ್ ಇವು ಯಾವ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಡೆ ಇರ್ತಕ್ಕಂಥ ಬುಕ್ಸ್ಗಳಿವು. ಯಾವುದು, KSOU ಸಮಗ್ರ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಿಸಿ MA ಪ್ರಥಮದಲ್ಲಿ ಕೊಟ್ಟಿರ್ತಕ್ಕಂಥ ಹಳೆ ಬುಕ್ಸ್ಗಳಿವು. ಈ ಹಳೆ ಬುಕ್ಸ್ಗಳು ಯಾರ ಹತ್ರ ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ರಿ, ಒಂದ್ಸರಿ ಜೆರಾಕ್ಸ್ ತಗೊಳ್ರಿ. ಅದು ನಿಮ್ಗೆ ಬಹಳ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಈ ಪುಸ್ತಕಗಳಲ್ಲಿ ಕಾಣ್ತಾ ಇದ್ದೀವಿ. ಯಾವುದು, MA KSOU ಅವ್ರದ್ದು MA ಸಂಬಂಧಪಟ್ಟಂತ PUC ಫಸ್ಟ್ ಇಯರ್ ಬುಕ್ ಗಳಲ್ಲಿ ಕೊಟ್ಟಿರ್ತಾರೆ ಅವರು, ಫಸ್ಟ್ ಇಯರ್ ಅಲ್ಲಿ. ಸೊ ಅದನ್ನ ನೋಡ್ಕೊಡ್ರಿ. ಅದಾದ್ಮೇಲೆ ಇನ್ನೊಂದು ಬರ್ತಿಲ್ಲ, ಆಧುನಿಕ ಯುರೋಪಿನ ಚರಿತ್ರೆ ಅಂತ DT ಜೋಶಿ ಅವ್ರದ್ದು ಹಳೆ ಬುಕ್ಸ್ ಇದು. ಐ ಥಿಂಕ್ ಮಾರ್ಕೆಟ್ ಅಲ್ಲಿ ಇಲ್ಲ ಅನ್ಕೋತೀನಿ. ಸಿಕ್ಕರೆ ಇದನ್ನ ತಗೊಳ್ಳಿ, ಇದು ಚೆನ್ನಾಗಿದೆ. ಹೌದಾ, ಇಲ್ಲಿ ಪ್ರಪಂಚದ ಇತಿಹಾಸ ಸಂಬಂಧಪಟ್ಟಂತ KSOU ನೋಡ್ರಿ, ಇದು ಮುಖ್ಯ ಆಗತ್ತ. ಅದ್ರ ಜೊತೆ ಇನ್ನೊಂದ್ 2 ಬುಕ್ಸ್ಗಳು ಬರ್ತಾವಲ್ಲಿ ಭಾರಿ ಇಂಪಾರ್ಟೆಂಟ್. ಅದೊಂದ್ 2 ಹೇಳ್ತೀನಿ ನೋಡ್ರಿ. ಇಲ್ಲೇ ಹೇಳ್ಬಿಡ್ತೀನಿ. ಅದು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಅದು ಬಹಳ ತುಂಬಾ ಸರಳವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ಅವ್ರು ಕೊಟ್ಟಾರೆ. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ 3 ಬುಕ್ಸ್ಗಳು ರೆಫರ್ ಮಾಡ್ತೀನಿ, ಯಾವ್ದ್ರಲ್ಲಿ ತಗೋಬಹುದು ನೀವು. ಇಲ್ಲಿ ಆಧುನಿಕ ಯುರೋಪ್ ಅಂತ ಬರ್ತ ನಮ್ದು. ಅದು ಯೂನಿಟ್ 9 ಬರುತ್ತಲ್ಲ ನಮ್ದು ಸಿಲೆಬಸ್ ಅಲ್ಲಿ. ಇಲ್ಲಿ 2 ಬುಕ್ಗಳು ಬರ್ತಾವ. ಒಂದು ಆಧುನಿಕ ಯುರೋಪ್ ಸಪರೇಟ್ ಐತಿದು, ಆಧುನಿಕ ಯುರೋಪ್. ಮುಂದೆ ನಿಮ್ಗೆ ಪೋಸ್ಟರ್ ಕೂಡ ತೋರಿಸ್ತೀನಿ. ಇನ್ನೊಂದು ಆಧುನಿಕ ಏಷ್ಯಾ ಅಂತ ಬರುತ್ತೆ ಇಲ್ಲಿ, ಆಧುನಿಕ ಏಷ್ಯಾ. ಇವೆರಡೂ ಕೂಡ ಒಬ್ಬರೇ ಬರೆದಿರ್ತಕ್ಕಂಥ ಲೇಖಕರು ಇವರು. ಯಾರು, ಲೋಕಪ್ಪ ಗೌಡ ಸರ್. ಯಾರು, CN ಲೋಕಪ್ಪ ಗೌಡ ಬುಕ್ಸ್. ಇವ್ರು ಬರ್ದಿರ್ತಕ್ಕಂಥ ಬುಕ್ಸ್ ಇವೆರಡು ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್ಸ್. ತುಂಬಾ ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ ಈ 2 ಬುಕ್ಗಳಲ್ಲಿ.
ಸೊ ಇದನ್ನು ಕೂಡ ನೀವು ಓದ್ಬೋದು. ಯಾಕಂದ್ರೆ ಅಥೆಂಟಿಕ್ ಆಗಿರ್ತಕ್ಕಂಥ ಸೋರ್ಸ್ಗಳನ್ನು ಮಾತ್ರ ನಿಮ್ ಜೊತೆ ಹೇಳ್ತಾ ಇದೀನಿ. ಇದ್ರ ಜೊತೆ ಇನ್ನು ವಿಶ್ವ ಇತಿಹಾಸಕ್ಕೆ ಬರುತ್ತೆ ಇನ್ನೊಂದು. ವಿಶ್ವ ಇತಿಹಾಸ ನನ್ನ ಕಡೆ ಓಲ್ಡ್ ಕಾಪಿ ಐತಿ, ಅದನ್ನ ತೋರಿಸ್ಬಿಡ್ತೀನಿ ನಿಮ್ಗೆ. ಯಾರಂದ್ರೆ ಕೆ ಸದಾಶಿವ ಅವರದ ಬುಕ್ ಒಂದು ಐತಿ. ಇದು ಕೂಡ ತುಂಬಾ ಚೆನ್ನಾಗೈತಿ, ಇದನ್ನು ಕೂಡ ನೀವು ಓದ್ಬೋದು. ಕೆ ಸದಾಶಿವ ಅವ್ರ ಬುಕ್ಸ್ ಇದು. ಇಲ್ಲಿ ನೋಡ್ಬೋದು ನೀವು ಕೆ ಸದಾಶಿವ ಅವ್ರ ಬುಕ್. ಇದು ಹಳೆ ಕಾಪಿ ನನ್ನ ಹತ್ರ, ಈಗ ಹೊಸ ಪ್ರಿಂಟ್ ಬಂದೈತೆ. ಅದು ಕ್ರೌನ್ ಸೈಜ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ನೀವು ಓದ್ಬೋದು, ಅದ್ರಲ್ಲಿ ತೊಂದರೆ ಇಲ್ಲ. ಇದ್ರ ಜೊತೆ ಅಲ್ಟರ್ನೇಟಿವ್ ಆಗಿ ನನ್ನ ಹತ್ರ ಏನು ಇಲ್ಪ, ನಾನು ಏನ್ ಮಾಡ್ಲಿ ಹೆಂಗ್ ಮಾಡ್ಲಿ ಅಂತಂದ್ರೆ ಇನ್ನೊಂದು ಐತಿ ಇಲ್ಲಿ ನಮ್ದು ದೇವರು ಕೊಟ್ಟವರ ಅಂತೇಳಿ ಸರ್ಕಾರಿ ಬುಕ್ಸ್. ಯಾವುದು ಜಾಗತಿಕ ಇತಿಹಾಸ. ಜಾಗತಿಕ ಇತಿಹಾಸ ಈ ಪುಸ್ತಕದಲ್ಲಿ ಕೂಡ ತುಂಬಾ ನಮ್ಗೆ ಎಕ್ಸಾಮ್ ಓರಿಯೆಂಟೆಡ್. ಯಾವುದು ಪಿ ಯು ಸಿ ಫಸ್ಟ್ ಇಯರ್ ಬುಕ್ ಇದು. PhD ಫಸ್ಟ್ ಇಯರ್ ಬುಕ್. ಇದನ್ನು ಕೂಡ ನೀವು ಓದ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಕಂಟೆಂಟ್ ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ಕಂಟೆಂಟ್ ಕಡಿಮೆ ಓದಿದ್ರೆ ನಮ್ಗೆ ಸಾಲಲ್ಲ. ಬಟ್ ಒಂದ್ಸಲ ನೀವು ರೀಡ್ ಮಾಡಬಹುದು, ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು. ಇನ್ನ ನೆಕ್ಸ್ಟ್ ಯಾವ್ದು ನೋಡೋಣ. ಬಟ್ ನೋಡಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ನಮ್ಮ ಸಿಲೆಬಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂನಿಟ್ 10. ಯಾವುದು ಯೂನಿಟ್ 10 ಬರುತ್ತೆ, 10ನೇ ಟಾಪಿಕ್ ಇದು. ಈ 10ನೇ ಟಾಪಿಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಇತಿಹಾಸ ಮತ್ತು ಸಂಶೋಧನಾ ಮಾರ್ಗವನ್ನು ನೋಡ್ತೀವಿ. ಇತಿಹಾಸ, ಹಿಸ್ಟ್ರಿ ಅಂಡ್ ಹಿಸ್ಟೋರಿಯೋಗ್ರಫಿ ಅಂತ ಬರ್ತದೆ. ಇತಿಹಾಸ ಸಂಶೋಧನಾ ಮಾರ್ಗಕ್ಕೆ ಸಂಬಂಧಿಸಿದಂತೆ ಈ ಬುಕ್ ತುಂಬಾ ಚೆನ್ನಾಗೈತಿ. ಇದು PR ಮಜುಮ್ದಾರು, RK ಭಾರದ್ವಾಜಿ ಮತ್ತು ರಾಯ್ ಚೌಧರಿ ಕೂಡ ಬರೆದಿರ್ತಕ್ಕಂಥ ಬುಕ್ ಇದು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸರಳ ಭಾಷೆಯಲ್ಲಿ ತರ್ಜುಮೆ ಆಗಿರ್ತಕ್ಕಂಥ ಬುಕ್ ಇದು ಆಕ್ಚುಲಿ. ಹೌದಾ? ಸೊ ಈ ಬುಕ್ ಕೂಡ ನೀವು ಓದ್ಬೋದು. ಕಂಟೆಂಟ್ ಮಾತ್ರ ಅದ್ಭುತ ಐತಿ, ಡೈರೆಕ್ಟ್ ಕ್ವಶನ್ಸ್ಗಳು ಬಂದಿದಾವ. ಮತ್ತೆ ಏನು ಇತಿಹಾಸ ಸಂಶೋಧನೆ ಸಂಬಂಧಿಸಿದಂತೆ ಭಾರತದ ಇತಿಹಾಸಕಾರರು, ಯುರೋಪಿಯನ್ ಇತಿಹಾಸಕಾರರು, ಇನ್ನಿತರ ಇರ್ತಕ್ಕಂಥ ಸಬಲ್ಟರ್ನ್ ಇತಿಹಾಸಕಾರರು, ಎಲ್ಲ ಒಂದು ಇತಿಹಾಸದ ವಿಧಾನಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇತಿಹಾಸದ ಕಲೆನೋ ಅಥವಾ ಸಂಶೋಧನಾ ಮಾರ್ಗ ಯಾವ ತರ ಐತಿ, ಏನ್ ಬೇಕು ಬೇಡ ಎಲ್ಲೂ ಕೂಡ ನಾವು ಇತಿಹಾಸ ಸಂಶೋಧನಾ ಮಾರ್ಗ ಪುಸ್ತಕದಲ್ಲಿ ನೋಡ್ತಾ ಇದ್ದೀವಿ. ಸೊ ಇದ್ರ ಜೊತೆ ಇನ್ನೊಂದು ಏನು ಓದ್ಬೇಕಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬುಕ್ ಇದು. ಐ ಹೋಪ್ ಇದು ಮಾರ್ಕೆಟ್ ಅಲ್ಲಿ ಸಿಗಂಗಿಲ್ಲ ನಿಮ್ಗೆ, ಔಟ್ ಆಫ್ ದಿ ಪ್ರಿಂಟ್. ಬಟ್ ಇದ್ರ ಜೆರಾಕ್ಸ್ ಪ್ರತಿ ನಮ್ಮ ಹತ್ರ ಸಿಗುತ್ತೆ. ಇದು ತೊಂದರೆ ಇಲ್ಲ. ಯಾರಿಗಾರು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ರಿ. ಇತಿಹಾಸ ಮತ್ತು ಸಂಶೋಧನೆ, ಹಿಸ್ಟೋರಿಯೋಗ್ರಫಿ ಅಂಡ್ ಮೆಥಡಾಲಜಿ. ಬಹಳ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಇದು. ಸೊ ಈ ಟಾಪಿಕ್ ಏನ್ ನಮ್ದು ಇದು 10 ಇದೆಯಲ್ಲ, ಟಾಪಿಕ್ 10 ಕಂಪ್ಲೀಟ್ ಕವರ್ ಐತಿ ಈ ಪುಸ್ತಕದಲ್ಲಿ. ಸೊ ಇದನ್ನು ಕೂಡ ನೀವು ಅಧ್ಯಯನ ಮಾಡ್ಬೋದು, ಯಾಕಂದ್ರೆ ಮಿಸ್ ಮಾಡುವಂತಿಲ್ಲ. ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಸಪ್ರೇಟ್ ಬುಕ್ಸ್ ಗಳನ್ನು ತಗೋದು ಕೂಡ ಏನು ತೊಂದರೆ ಇಲ್ಲ. ಯಾಕಂದ್ರೆ ಇದು ನೀವು ಓದ್ತಾ ಇರ್ತಕ್ಕಂಥ ಇದೇನದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಇದು. ಸ್ಕೂಲ್ ಟೀಚರ್ಗೆ ನೀವು ಪಾಠ ಮಾಡ್ತಾ ಇಲ್ಲ, ಏನದು ಒಂದು ಭಾರತದ ಏನದು ಭವಿಷ್ಯನ ನಿರ್ಮಾಣ ಮಾಡ್ತಕ್ಕಂಥ ಮಕ್ಕಳಿಗೆ ನೀವು ಪಾಠ ಮಾಡ್ತಾ ಇರ್ತೀರಿ. ಹಾಗಾಗಿ ನಿಮ್ಮಲ್ಲಿ ಒಂದು ಸಂಪನ್ಮೂಲ ಇರ್ತಕ್ಕಂಥ ಒಂದು ಪುಸ್ತಕಗಳಿದ್ರ ಅದು ನಿಮ್ಮ ಒಂದು ಬೋಧನೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದೇ ಒಂದು ಟಾಪಿಕ್ಗೆ ಇನ್ನು ಏನಪ್ಪ ಅಲ್ಟರ್ನೇಟಿವ್ ಓದಬೇಕು ಅನ್ನೋದಾದ್ರೆ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಸೋರ್ಸ್ ಯಾವ್ದಂದ್ರೆ KSOU ಇಲ್ಲೇ ತೋರಿಸ್ ನೋಡ್ರಿ. ಇದು ಎಕ್ಸ್ಟರ್ನಲ್ ಮಾಡಿದಿರ್ತಕ್ಕಂಥ MA ಸೆಕೆಂಡ್ ಇಯರ್ಗೆ ಇದ್ದಿರ್ತಕ್ಕಂಥ ಒಂದು ಬುಕ್ ಇದು. ಹಳೆ ಬುಕ್ಸ್ ಇದೆ. ಈ ಕಂಟೆಂಟ್ ನಿಮ್ಗೆ ಸಿಕ್ಕರೆ ತಗೊಳ್ರಿ. ನೋಡಿ, ಇತಿಹಾಸ ಸಂಶೋಧನಾ ವಿಧಾನ ಮತ್ತು ಇತಿಹಾಸ ಬರವಣಿಗೆ. ನೋಡಿ, ಇತಿಹಾಸ ಸಂಶೋಧನಾ ವಿಧಾನ ಮತ್ತು ಇತಿಹಾಸ ಬರವಣಿಗೆ. ಇಲ್ಲಿ ಎಷ್ಟು ವ್ಯಾಲ್ಯೂಮ್ಗಳಲ್ಲಿದೆ ಅಂದ್ರೆ ಟೋಟಲ್ ಆಗಿ 7 ಬ್ಲಾಕ್ಗಳಲ್ಲಿದೆ ಇದು ಕಂಟೆಂಟ್. ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಎಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಬುಕ್ಸ್ ಇದು. ಸೊ ಮಾರುಕಟ್ಟೆಯಲ್ಲಿ ಸಿಗಲಿವು. ನೀವು ಏನು ಸಿಕ್ಕರೆ ಮೈಸೂರು ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರ ಹತ್ರ ಸಿಕ್ಕರೆ ತಗೊಳ್ರಿ. ಇಲ್ಲ ಅಂದ್ರೆ ನಿಮ್ಮ ಸ್ನೇಹಿತರ ಹತ್ರ ಜೆರಾಕ್ಸ್ ತಗೊಳ್ರಿ. ಆ ಜೆರಾಕ್ಸ್ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತಾ. ಈ ಬುಕ್ಸ್ ಯಾವ ತರದ ಅಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್, ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆ. ಒಂದೊಂದು ಈ ಬುಕ್ಸ್ಗಳು ಬಹಳ ಕಾಂಪ್ಲಿಕೇಟೆಡ್ ವರ್ಡ್ಗಳನ್ನ ಬಳಸಿದಾರೆ ಕೆಲವೊಬ್ರು, ಅವು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಹಾಗಾಗಿ ಅಥೆಂಟಿಕ್ ಮಾಹಿತಿ ಅಂತ ನಾನು ಭಾವಿಸ್ತೀನಿ ಇದನ್ನ KSU. ಯಾಕಂದ್ರೆ ಸರ್ಕಾರದ ಒಂದು ಸಂಸ್ಥೆ ಇದು. ಯೂನಿವರ್ಸಿಟಿ ಅಂದ್ರೆ ಒಂದು ಸರ್ಕಾರದ ಭಾಗ. ಹಾಗಾಗಿ ಈ ಪುಸ್ತಕಗಳನ್ನ ನೀವು ಓದಿದ್ರೆ ಬಹಳ ಹೆಲ್ಪ್ ಆಗುತ್ತೆ ಇದು. ಸೊ ಈ ಸಿಕ್ರ ತೆಗೆದುಕೊಡ್ರಿ ಎಲ್ಲಾರು. ನೆಕ್ಸ್ಟ್ ನೋಡೋಣ ನಾವು. ಬಂತ್ ನೋಡ್ರಿ, ಇಲ್ಲೊಂದು ಸಿರೀಸ್ ಐತಿ, ಇಲ್ಲಿ ಕಂಪ್ಲೀಟ್ ಹೇಳ್ತು ನೋಡ್ರಿ. ಇದು CN ಲೋಕಪ್ಪ ಗೌಡ, ಪ್ರೊಫೆಸರ್ CN ಲೋಕಪ್ಪ ಗೌಡ ಒಂದು ಬುಕ್ಸ್ಗಳಿವು. ಲೋಕಪ್ಪ ಗೌಡ ಬುಕ್ಸ್ಗಳು ಇವು ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್ಸ್ಗಳನ್ನ ನೋಡ್ತೀವಿ ನಾವು. ಒಂದು ನಮ್ಮ ಹತ್ರ ಸಿಗ್ತಕ್ಕಂಥ ಬುಕ್ ಆಧುನಿಕ ಭಾರತ, ಆಧುನಿಕ ಏಷ್ಯಾ, ಭಾರತದ ಸ್ವಾತಂತ್ರ್ಯ ಚಳವಳಿ, ಆಧುನಿಕ ಯುರೋಪ, ಆಧುನಿಕ ಕರ್ನಾಟಕ, ಭಾರತ ಮತ್ತು ಸಮಕಾಲೀನ ಪ್ರಪಂಚ. ಆಧುನಿಕ ಭಾರತ ಬುಕ್ಸ್ಗಳನ್ನು ಕಾಣಬಹುದು. ಆಧುನಿಕ ಏಷ್ಯಾ ಬುಕ್ ಕೂಡ ನನ್ ಕೂಡ ಐತಿದ್ದು. ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆ ಬುಕ್ಸ್ಗಳು ಕೂಡ ನೀವು ಓದ್ಬೋದು. ಇವೆಲ್ಲವೂ ಕೂಡ ನಮ್ಮ ಹತ್ರ ಸಿಗುತ್ತಿದ್ದು. ಕೆಲವೊಂದು ವಿಚಾರಗಳಲ್ಲಿ ಅವಶ್ಯಕತೆ ಇದ್ರೆ ಯಾರಾದ್ರೂ ಪಡಿಬಹುದು. ಇನ್ನು ಮಾಡರ್ನ್ ಇಂಡಿಯಾದಲ್ಲಿ ನೋಡೋದಾದ್ರೆ ನಾವು
ಮಾಡರ್ನ್ ಇಂಡಿಯಾ ಟಾಪಿಕ್ ನೋಡೋದಾದ್ರೆ ಇದು ಕೂಡ ಬಹಳ ಒಂದು ನವ ಕರ್ನಾಟಕ ಪಬ್ಲಿಕೇಶನ್. ಇದು 5 ಲಕ್ಷಕ್ಕಿಂತ ಹೆಚ್ಚಿನ ಪ್ರತಿಗಳು ಮಾಡಿರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಏನಂದ್ರೆ ಬಿಪಿನ್ ಚಂದ್ರ, ಮೃದುಲಾ ಮುಖರ್ಜಿ, ಆದಿತ್ಯ ಮುಖರ್ಜಿ, ಸುಚೇತಾ ಮಹಾಜನ್ ಮತ್ತು KN ಪನಿಕರ್ ಬರೆದಿರ್ತಕ್ಕಂಥ ಬುಕ್ ಇದು. ಬಹಳ ಅದ್ಭುತವಾಗಿರ್ತಕ್ಕಂಥ ಬುಕ್ ಇದು. ಸ್ವಾತಂತ್ರ್ಯಕ್ಕಾಗಿ ಭಾರತದ ಹೋರಾಟ. ಈ ಪುಸ್ತಕವನ್ನು ತೆಗೆದುಕೊಡ್ರಿ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟು, ಅಥೆಂಟಿಕ್ ಮಾಹಿತಿಗಳನ್ನ ನೀವು ಈ ಒಂದು ಪುಸ್ತಕದಿಂದ ಪಡ್ಕೊಳ್ತೀರಿ. ಸೊ ಇದು ಇಲ್ಲ ಅಂದ್ರೆ ಕೂಡ ಇನ್ನೊಂದು ಆಧುನಿಕ ಭಾರತಕ್ಕೆ ಸಂಬಂಧಿಸಿದಂತೆ ಮಾಡರ್ನ್ ಇಂಡಿಯಾ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥ ಬುಕ್ ಇದೆ ಇನ್ನೊಂದು. ಅದು ಐ ಹೋಪ್ ನಿಮ್ಮ ಹತ್ರ ಇದೆ ಅನ್ಕೋತೀನಿ. ಇದೇ ಬಿಪಿನ್ ಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಬುಕ್ ಇದೆ. ಅದನ್ನು ಕೂಡ ನೀವು ಓದಬಹುದು. ಬಹಳ ಅದ್ಭುತವಾಗಿರ್ತಕ್ಕಂಥ ಬುಕ್ ಇದು, ಹೌದಾ. ಇನ್ನು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸೂರ್ಯನಾಥ್ ಕಾಮತ್ ಅವ್ರ ಬುಕ್ ತುಂಬಾ ಅದ್ಭುತವಾಗಿದೆ ಇದು. ಸೊ ಇದು ನಿಮ್ಮ ಹತ್ರ ಎಲ್ಲರ ಹತ್ರ ಇರ್ತೈತೆ ಅನ್ಕೋತೀನಿ. ಬಟ್ ಹೊಸ ಆವೃತ್ತಿ ಬಂದಿದೆ, ಯಾರಿಗಾದ್ರೂ ಬೇಕಾದ್ರೂ ಕೂಡ ನೀವು ಈ ಪುಸ್ತಕವನ್ನ ಪರ್ಚೇಸ್ ಮಾಡ್ರಿ, ತುಂಬಾ ಹೆಲ್ಪ್ಫುಲ್ ಆಗುತ್ತಾ. ಇಲ್ಲಿದೆ ನೋಡ್ರಿ, ಅದೇ ಪುಸ್ತಕವನ್ನು ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಈ ಪುಸ್ತಕ ಚೆನ್ನಾಗೈತಿ, ನೋಡ್ರಿ. ನೆಕ್ಸ್ಟ್ ನೋಡೋಣ, ಕರ್ನಾಟಕದ ಇತಿಹಾಸ ಇನ್ನೊಂದು ಬುಕ್ಸು, ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್. ಐ ಹೋಪ್ ಅರ್ಚನಾ ಮೇಡಮ್ ಅವರು ಬರೆದಿರ್ತಕ್ಕಂಥ ಬುಕ್ ಇದು. ಅರ್ಚನಾ ಮೇಡಮ್ ಅವ್ರದ್ದು ಅವ್ರ ಸಿರೀಸ್ ಕೂಡ ನೀವು ಏನ್ಷಿಯಂಟ್ ಇಂಡಿಯಾ, ಮಾಡರ್ನ್ ಇಂಡಿಯಾ, ಮಿಡವಲ್ ಇಂಡಿಯಾ ಕೂಡ ನೋಡ್ತಿರ್ತೀರಿ. ಒಂದು ಬುಕ್ಸ್ ಅನ್ನ ತುಂಬಾ ಫಿಲ್ಟರ್ ಮಾಡಿ ಚೆನ್ನಾಗಿ ಬರೆದಿದ್ದಾರೆ ಅವರು. ಇವರು ಕೂಡ ಒಬ್ಬರ KS ಅಧಿಕಾರಿ, ಯಾರು ಅರ್ಚನಾ ಮೇಡಮ್ ಅವರು. ನೀವು ಈ ಪುಸ್ತಕವನ್ನು ಕೂಡ ಖರೀದಿ ಮಾಡ್ಬೋದು. ಇಲ್ಲಿ ಅದನ್ನ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಈ ಪುಸ್ತಕಗಳನ್ನ ಸಿಕ್ಕರೆ ತೆಗೆದುಕೊಡ್ರಿ. ಇನ್ನ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿ ಇನ್ನೊಂದಿದೆ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಂತ ಹರೀಶ್ ಎನ್ ಸರ್ ಬರೆದಿರ್ತಕ್ಕಂಥ ಬುಕ್. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇವರು. ಯಾಕಂದ್ರೆ ಇವ್ರು ಯಾವ ತರ ಬರೆದಿದ್ದಾರೆ ಅಂದ್ರೆ DSCRT ಬುಕ್ ಇದೆಯಲ್ಲ, ಕರ್ನಾಟಕ ಸ್ಕೂಲ್ ಬುಕ್ಸ್ಗಳು ಮತ್ತು PU ಬುಕ್ಸ್ಗಳು, ಇವುಗಳನ್ನ ಎಲ್ಲವೂ ಫಿಲ್ಟರ್ ಮಾಡಿ ಈ ಒಂದು ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಂತ ಈ ಬುಕ್ಸ್ ಅಲ್ಲಿ ಕೂಡ ನೀವು ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ಈಚ್ ಅಂಡ್ ಎವ್ರಿಥಿಂಗ್ ಅವರು ಫಿಲ್ಟರ್ ಮಾಡಿದ್ದಾರೆ ಈ ಬುಕ್ಸ್ ಅಲ್ಲಿ. ಯಾವುದು ಕಾಮತ್ ಬುಕ್ಗಳಾಗಿರ್ಬೋದು, ಎಲ್ಲಾ ಬುಕ್ಸ್ಗಳು ತೆಗೆದುಕೊಂಡು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಕೊಟ್ಟಿದ್ದಾರೆ. ಈ ಬುಕ್ಗಳನ್ನು ನೀವು ಕೂಡ ಸಂಗ್ರಹ ಮಾಡ್ಕೋಬಹುದು, ನಿಮ್ಗೆ ಹೆಲ್ಪ್ಫುಲ್ ಆಗತ್ತಿದ್ದು. ಸೊ ಇಷ್ಟು ಪ್ರಮುಖವಾದ ವಿಚಾರಗಳನ್ನ ಈ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಏನು ಬುಕ್ಸ್ಗಳನ್ನ ಹೇಳಿದೆ ನಿಮಗೆ ಇಲ್ಲಿ ಹಿಸ್ಟ್ರಿ ಸಂಬಂಧಿಸಿದಂತೆ. ಇವುಗಳನ್ನು ಕೂಡ ನೀವು ಅಧ್ಯಯನ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ವಿಚಾರ ಅಂದ್ರೆ GK ಮಾರ್ಗದರ್ಶಿ ಕೋರ್ಸ್ ಕೂಡ ನಮ್ದು ನಿನ್ನೆಯಿಂದ 2ನೇ ಬ್ಯಾಚ್ ಸ್ಟಾರ್ಟ್ ಆಗೈತಿ. ಇನ್ನು ಯಾರು ಜಾಯ್ನ್ ಆಗೋರು ಇದ್ರು ಕೂಡ ನೀವು ಜಾಯ್ನ್ ಆಗಬಾರ್ದು. ಕೋರ್ಸ್ನ ಒಂದು ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೋದು. ಅದು ಡೈರೆಕ್ಟ್ ವೆಬ್ಸೈಟ್ ಲಿಂಕ್ ಬರುತ್ತೆ ನಿಮ್ಗೆ, ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡಿ ತಗೋಬಹುದು. ಇದು 1 ವರ್ಷ ವ್ಯಾಲಿಡಿಟಿ ಇರ್ತದೆ, 1 ವರ್ಷ ಡ್ಯೂರೇಷನ್ ಇರ್ತದೆ, 1 ಇಯರ್ ಡ್ಯೂರೇಷನ್. ಅಲ್ಲಿ ನೀವು ಪ್ರತಿದಿನ ಏನ್ ಮಾಡ್ತೀರಿ ಅಂದ್ರೆ ಕ್ವಿಜ್ಗಳನ್ನ ಅಟೆಂಡ್ ಮಾಡ್ತೀರಿ. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಟಾಪಿಕ್ ವೈಸ್ ಕ್ವಿಜ್ ಕೊಡ್ತಾ ಇದ್ದೀವಿ ಇಲ್ಲಿ. ಟಾಪಿಕ್ ವೈಸ್ ಕ್ವಿಜ್ ಇರುತ್ತೆ, ಮತ್ತು ವೀಕ್ಲಿ ಒಂದು ಟೆಸ್ಟ್ ಇರುತ್ತೆ, ಮತ್ತು ಮೆಂಟರ್ಶಿಪ್ ಇರುತ್ತೆ, ಮತ್ತು PDF ಕೂಡ ನಿಮಗೆ ಇಲ್ಲಿ ಸಿಗುತ್ತಿದ್ದು. ಸೊ ಇಷ್ಟು ಪ್ರಮುಖ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ದೋ, ಬೇರೆ ಯಾರ ಸಬ್ಜೆಕ್ಟ್ದೋ, ನೀವು ಯಾವ ಬೇಕು ಸಬ್ಜೆಕ್ಟ್ಗಳಿಗೆ ಅದು ಸಂಬಂಧಪಟ್ಟಂತ ಬುಕ್ ಲಿಸ್ಟ್ಗಳು ಬೇಕಾಗಿದ್ರೆ ಒಂದು ವಿಡಿಯೋ ಮಾಡಂತ ಹೇಳಿ ಒಂದು ಮೆಸೇಜ್ ಕಮೆಂಟ್ ಮಾಡ್ರಿ. ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಯಾವ್ದು ಓದಬೇಕು, ಅದಕ್ಕೆ ಏನು ಬಳಸಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಸರಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ, ಮತ್ತೊಮ್ಮೆ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.